ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹಳ್ಳಿ ಶೈಲಿಯ ಮಟನ್ ಸಾಂಬಾರು ಮಾಡೋದು ಯಾವ ಥರ ಅಂತ ಹೇಳ್ತಿದ್ದೀನಿ. ಒಂದು ಜಾರಿಗೆ 2 ಈರುಳ್ಳಿ, 1 ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಅರಿಶಿನ ಹಾಕಿ ರುಬ್ತಿದ್ದೀನಿ. ನೋಡಿ ಈ ಥರ. ಇಲ್ಲಿ ಇನ್ನೊಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಸ್ವಲ್ಪ ಕಾಯಿ, ಸ್ವಲ್ಪ ಶುಂಠಿ, ಹಾಗೆ 5 ಲವಂಗ, ಸ್ವಲ್ಪ ಚಕ್ಕೆ, ಹಾಗೆ ಸ್ವಲ್ಪ ಕಡಲೆ, 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿನ ಹಾಕಿ ನೀರು ಸೇರಿಸಿ ರುಬ್ಕೊಳ್ಳೋಣ. ಹಾಗೆ ಇದಕ್ಕೆ ಮಟನ್ ಸಾಂಬಾರು ಪುಡಿನ ಹಾಕಿ ಮತ್ತೆ ರುಬ್ಕೊಳ್ಳೋಣ. ನೋಡಿ ಈ ಥರ ಫುಲ್ ಸಾಫ್ಟಾಗಿ. ಇವಾಗ ಮೊದಲಿಗೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಇದಕ್ಕೆ ನಾವು ಮೊದಲು ರುಬ್ಬಿರೋ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆದಮೇಲೆ ಇಲ್ಲಿ 1 kg ಮಟನ್ ಹಾಕೊಳ್ತಿದ್ದೀನಿ. ಇದನ್ನು ನೀಟಾಗಿ ತಿರುಗಿಸ್ಬೇಕು. ನಂತರ ಇದು ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ನಾನು ಇವಾಗ ಉಪ್ಪು ಹಾಕೊಳ್ತಿದ್ದೀನಿ. ಉಪ್ಪೆಲ್ಲ ಮಟನ್ಗೆ ಹಿಡಿಯೋ ಥರ ಮಿಕ್ಸ್ ಮಾಡಿ ಇದು ಫುಲ್ ಡ್ರೈ ಆಗೋವರೆಗೂ ಬಿಡಬೇಕು. ನೋಡಿ ಇಲ್ಲಿ ಯಾವ ಥರ ನೀರು ಬಿಟ್ಕೊಂಡಿದೆ. ಈ ನೀರೆಲ್ಲ ಫುಲ್ ಡ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಬೇಯಿಸಬೇಕು. ಇಲ್ಲಿ ನೋಡಿ ಇವಾಗ ಯಾವ ಥರ ನೀರೆಲ್ಲ ಸುಂಡೋಗಿದೆ ಅಂತ. ಈ ಥರ ಫುಲ್ ಡ್ರೈ ಆಗೋವರೆಗೂ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಇವಾಗ ನಾನು ರುಬ್ಬಿರೋ ಮಸಾಲಾನ ಸೇರಿಸ್ತಿದ್ದೀನಿ. ನಂತರ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ನಾನಿಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ. ಹಾಗೆ ರುಚಿಗೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನೀವು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಯಾಕಂದರೆ ಮಟನ್ಗೆ ಸ್ವಲ್ಪ ಮೊದಲೇ ಉಪ್ಪು ಸೇರಿಸಿರ್ತೀವಿ. ಅದಕ್ಕೋಸ್ಕರ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ನಾನು ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಒಂದು 3 ವಿಷಲ್ ಬರ್ಸ್ಕೊಂಡ್ರೆ ಸಾಕು. ನಾನಿಲ್ಲಿ ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ತಿದ್ದೀನಿ. ನೋಡಿ ಇಲ್ಲಿ ಯಾವ ಥರ ಬಂದಿದೆ ಅಂತ. ಬಿಸಿ ಮುದ್ದೆ ಜೊತೆ ತಿಂತಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.